ವೈಜ್ಞಾನಿಕ ಅನುಸಾರವಾಗಿ ಮುತ್ತು ರತ್ನ ಹರಳುಗಳು ಮತ್ತು ಕ್ರಿಸ್ಟಲ್ಗಳು ಯಾವ್ದು ಹಾಕೊಂಡ್ರೆ ನಿಮಗೆ ಶಕ್ತಿ ಕೊಡುತ್ತೆ ಇದೆಲ್ಲ ಜಾತಕ ಅನುಸಾರವಾಗಿ ನೀವು ಪರಿಶೀಲನೆ ಮಾಡಿ ಹಾಕೊಂಡ್ರೆ ನಿಮಗೆ ಒಳ್ಳೇದು. ಲಗ್ನ ಆಸ್ಟ್ರೋಲೈಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋರಿ. ನಮ್ಮ ಪಂಡಿತರ ಜೊತೆ ಮಾತಾಡ್ರಿ, ನಿಮಗೆ ಕರೆಕ್ಟಾಗಿ ಸಲಹೆ ಕೊಡ್ತಾರೆ ಯಾವ್ದು ಹಾಕೊಂಡ್ರೆ ನಿಮಗೆ ಒಳ್ಳೇದಾಗತ್ತ ಅಂತ. ಮೊದಲನೇ ಕಾಲ್ ನಿಮಗಾಗಿ ಫ್ರೀ ಅದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮುಂದಿನ ಗುರುವಾರ 23ನೇ ತಾರೀಕು ನಮ್ಮ ತರಗತಿ ಇರ್ತಕ್ಕಂಥದ್ದು. ಇಲ್ಲಿಂದ ಒಂದು 7ರಿಂದ 8 ದಿವಸ ಇರ್ತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ ಅದೃಷ್ಟ ನಿಮ್ಮದಾಗಿಸ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ ನಮಗೆ ಖಂಡಿತ ನಾವು ಎಲ್ಲಿವರೆಗೂ ನಾವು ರೀಚ್ ಆಗ್ಬೋದು, ನಮ್ಮ ಜೀವನದಲ್ಲಿ ಏನೇನು ಆಪರ್ಚುನಿಟಿ ಇದೆ, ಅದು ದುಡ್ಡಿನ ವಿಚಾರ ಇರ್ಬೋದು, ಮನೆಯ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಆರೋಗ್ಯದ ವಿಚಾರ ಇರ್ಬೋದು, ಪ್ರತಿಯೊಂದಕ್ಕೂ ಹೇಗೆ ನಾವು ಯಾವ ಒಂದು ಎಂಡ್ ಪಾಯಿಂಟ್ ಅಲ್ಲಿ ನೋಡ್ಬೋದು ಅಂತ ಹೇಳಿ ಖಂಡಿತ ಜ್ಯೋತಿಷ್ಯದಲ್ಲಿ ತಿಳ್ಕೊಳ್ಬೋದು. ಅದೃಷ್ಟನೂ ಕೂಡ ಕುಲಾಯಿಸುತ್ತೆ ಜ್ಯೋತಿಷ್ಯ ಕಲ್ತ್ರೆ. ಸೊ ದಯಮಾಡಿ ಜ್ಯೋತಿಷ್ಯ ಕಲೀರಿ. ಮುಂದಿನ ಗುರುವಾರ ಕುಟುಂಬ ಸಮೇತ ಕಲೀರಿ. ಈ ವರ್ಷದ ಕೊನೆಯ ಕ್ಲಾಸಸ್ ಆಗಿರ್ತಕ್ಕಂಥದ್ದು. ಹಾಗೆ ಮುಂದೆ ನಮ್ಮ ಜನವರಿಲಿ ಮೋಸ್ಟ್ಲಿ ವಾಸ್ತು ಕ್ಲಾಸಸ್ ಬರುತ್ತೆ. ಇನ್ನು ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಬರುತ್ತೆ. ಬಹಳಷ್ಟು ತಿಂಗಳುಗಳಾದ್ಮೇಲೆ ಇನ್ನೊಂದು ಫೈನಲ್ ಒಂದು 100th ಬ್ಯಾಚ್ ಮಾಡ್ತೀವಿ. ಬಟ್ ಆದ್ರೆ ನೆಕ್ಸ್ಟ್ ಇಯರು ಟ್ಯಾಕ್ಸ್ ಏನೋ ಜಾಸ್ತಿ ಹಾಕ್ಬೇಕೋ ಏನ್ ಮಾಡಬೇಕು ಗೊತ್ತಿಲ್ಲ. ಬಟ್ ಈಗ ಹಳೆ ಫೀಸಲ್ಲೇ ಕೂಡ ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥ ಒಂದು ವಿಚಾರ ಇದೆ. ಸೇರ್ಕೊಳ್ಳಿ. ಕಾಲ್ಸ್ ತಗೊಂಡೋಗೋಣ. ನಮಸ್ಕಾರ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯ ನಾನು ಅವಾಗಲೇ ಹೇಳಿದೆ, ಅದೃಷ್ಟ ಬರುತ್ತೆ ಅಂತೆಲ್ಲ. ಪ್ರತಿಯೊಂದು ಕೂಡ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ನಿಂಗೆ ಜ್ಯೋತಿಷ್ಯ ಬರುತ್ತಲ್ಲ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಅಂತ. ಹಂಗೇನು ಏನ್ ಬೇಕಾದ್ರೂ ಮಾಡಕ್ಕಲ್ಲ ಇರೋದು. ನಮಗೆ ಯಾವುದೋ ಒಂದು ದಾರಿಯಲ್ಲಿ ಹೋಗ್ಬೇಕು. ಎಸ್ಪೆಷಲಿ ಈಗ ಯಂಗ್ಸ್ಟರ್ಸ್, ಈಗ ತಾನೇ ಎಜುಕೇಶನ್ ಮುಗಿಸಿರೋರು, ನಾನು ಬೇರೆ ಊರಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾ, ಅಥವಾ ನಮ್ಮ ಊರಲ್ಲೇ ಕೆಲಸ ಮಾಡಬೇಕಾ, ಅಥವಾ ಅಬ್ರಾಡ್ಗೆ ಹೋಗ್ಬೇಕಾ, ಇಂಥ ಎಲ್ಲ ಕನ್ಫ್ಯೂಷನ್ಸು ಜಾತಕ ನಿಮಗೆ ಕರೆಕ್ಟ್ ಡೈರೆಕ್ಷನ್ಸ್ ಕೊಡುತ್ತೆ. ಊರಲ್ಲೇ ಸಾಕಷ್ಟು ಬಿಸ್ನೆಸ್ ಇದೆ, ಮಾಡ್ಬೋದಾ, ಇವೆಲ್ಲದಕ್ಕೂ ಕೂಡ ಒಂದು ವಿಚಾರಧಾರೆ ಇಲ್ಲಿ ಬರುತ್ತೆ. ಕನ್ಫ್ಯೂಷನ್ಸ್ ಆಗಲ್ಲ, ಕರೆಕ್ಟಾಗಿ ತೋರಿಸುತ್ತೆ. ಈ ರೂಟಲ್ಲಿ ಹೋಗಿ ನಿಮಗೆ ಸಕ್ಸಸ್ ಜಾಸ್ತಿ ಸಿಗುತ್ತೆ ಅಂತ. ಸಕ್ಸಸ್ನ ಹೆಚ್ಚಿಗೆ ಮಾಡಿಕೊಂಡು ಫೇಲ್ಯೂರ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಮ್ಮ ಶಾಸ್ತ್ರ ಯಾವ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲೂ ಯಾವುದೇ ವಿಧವಾಗಿರ್ತಕ್ಕಂಥ ನೀವು ಟ್ರೈನಿಂಗ್ ಹೋದ್ರೂ ಕೂಡ ಅದು ಸಾಧ್ಯ ಇಲ್ಲ. ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಹೋಗ್ತೀವಿ, ಅದಕ್ಕೆ ಹೋಗ್ತೀವಿ, ಇದಕ್ಕೆ ಹೋಗ್ತೀವಿ, ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಶೇರ್ ಮಾರ್ಕೆಟ್ ಕಲಿಯಕ್ಕೆ ಹೋಗ್ತಾರೆ. ಇನ್ನು ಅಲ್ಲಿ ಚೊಂಬೆ ಸಿಗೋದಲ್ಲಿ ಚೊಂಬುನೂ ಸಿಗಲ್ಲ. ಚೊಂಬು ಮಾರ್ಬಿಟ್ಟು ಬರ್ಬೇಕಾಗುತ್ತೆ, ಚೊಂಬುನೂ ಅಡ ಇಟ್ಬಿಟ್ಟು ಬರ್ಬೇಕಾಗುತ್ತೆ. ಸೊ ಅಂಥ ಪರಿಸ್ಥಿತಿನೂ ಕೂಡ ನಾವು ಇಲ್ಲಿ ತಿಳ್ಕೊಬೋದಾಗುತ್ತೆ. ಕರೆಕ್ಟ್ ವಿಚಾರಗಳು ಫಾಲೋ ಮಾಡ್ಕೋಬಹುದು. ಸೊ ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ಬಂದು ಕಲೀರಿ. ಕುಟುಂಬ ಸಮೇತರ ಕಲಿಯಕ್ಕೆ ಕೂಡ ನಾವಿಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಒಂದು ಕುಟುಂಬದಲ್ಲಿ 5-6 ಜನ ಇದ್ರೆ ಕೂಡ 5-6 ಜನ ಕುತ್ಕೊಂಡು ನಮ್ಮ ಕ್ಲಾಸಿಗೆ ಕೇಳಿ, ಕ್ವಶನ್ಸ್ ಏನಾದ್ರು ಇದ್ರೆ ಕೇಳಿ, ಹಾಗೆ ಪ್ರಾಕ್ಟೀಸ್ ಮಾಡಿ. 100% ಬಂದೇ ಬರುತ್ತೆ, ಗೊತ್ತಾಗೇ ಆಗುತ್ತೆ. ನಿಧಾನ ಆದರೂ ಕೂಡ ಪ್ರಧಾನವಾಗಿ ಅರ್ಥ ಆಗೇ ಆಗುತ್ತೆ. ಏನು ಅದ್ರಲ್ಲಿ ಟೆನ್ಷನ್ಸ್ ಏನೂ ಇಲ್ಲ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಸರ್, ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಮ್ ಡೇಟ್ ಆಫ್ ಬರ್ತ್ 12/6/89. ಎಷ್ಟು? 12/6/89. ಸಮಯ ರಾತ್ರಿ 7 ಗಂಟೆ ಸರ್, ಸೋಮವಾರ 7 ಗಂಟೆ. ಊರು? ರಾತ್ರಿ ತಿಟ್ಟೂರಲ್ಲಿ ಹುಟ್ಟಿದ್ದಾರೆ. ಏನ್ ಕೇಳ್ಬೇಕು? ಗಂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್. ಸ್ವಲ್ಪ ಅದು ಪ್ರಶ್ನಾಶಾಸ್ತ್ರಕ್ಕೆ ಹೋಗಮ್ಮ. ಇದ್ರಲ್ಲಿ ಏನ್ ಅಷ್ಟು ಗೊತ್ತಾಗೋದಿಲ್ಲ. ಇದ್ರಲ್ಲಿ ಏನಾಗುತ್ತೆ, ಈಗ ಆಲ್ರೆಡಿ ನಿಮಗೆ ಇಲ್ಲಿ 35 ಇಯರ್ಸ್ ಅಂತ ತೋರಿಸ್ತಾ ಇದೆ.
ಇಲ್ಲಿ ದಶಾದಲ್ಲಿ ಒಂದು ತೋರಿಸಿದ್ರೆ ಇಲ್ಲಿ ನಾವು ಪ್ರಶ್ನಾಶಾಸ್ತ್ರ ಹಾಕ್ಬೇಕಾದ್ರೆ ಅವ್ರದೂ ತಗೊಳುತ್ತೆ ಗ್ರಹಗತಿಗಳು. ಆದ್ರೆ ಈಗ ಜನರಲ್ ಆಗಿ ಇದರಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಸ್ವಲ್ಪ ಈಗೋ ಕ್ಲಾಶಸ್ ಸಪರೇಷನ್ ತೋರಿಸ್ತಾ ಇದೆ. 8 ಅಂದ್ರೆ ತಾತ್ಕಾಲಿಕ ಸಪರೇಷನ್, ಸ್ವಲ್ಪ ದೂರ ಇರ್ತಕ್ಕಂಥದ್ದು. ಅಂದ್ರೆ ಅಲ್ಲೇನು ಕಾಂಜಿಗಲ್ ಹ್ಯಾಪಿನೆಸ್ಸೇ ಇಲ್ಲ, ಅಂದ್ರೆ ವಿವಾಹದಲ್ಲಿ ವಿಚ್ಛೇದನೆ ಇಲ್ಲ, ಆದ್ರೆ ದೂರ ಇರ್ತಕ್ಕಂಥ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ತೋರಿಸುತ್ತೆ. ಅದು ರೀಸನ್ಗೆ ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ. ಆ ಪ್ರಶ್ನಾಶಾಸ್ತ್ರದಲ್ಲಿ ಉಳಿಯುತ್ತಾ ಇರಬೇಕಾ ಬೇಡವಾ ರಿಲೇಶನ್ಶಿಪ್ ಅಲ್ಲಿ ಕರೆಕ್ಟಾಗಿ ಹೇಳುತ್ತೆ. ಸೊ ಇಲ್ಲಿ ಕಾಂಬಿನೇಷನ್ ಅಲ್ಲಿ ಮೀಡಿಯಂ ಆಗಿ ಬರ್ತಕ್ಕಂಥ ಒಂದು ವಿಚಾರ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದಕ್ಕೆ ನಾನು ಸಜೆಸ್ಟ್ ಮಾಡೋದು, ಮೊದಲು ಒಂದು ತೊಗರಿ ಬೇಳೆನ ದಾನ ಮಾಡಿ ಫಸ್ಟು. ಸೊ ಅಲ್ಲಿ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೇದಾಗ್ಲಿ. ನಕ್ಷತ್ರ ನಾಡಿ ಕಲೀರಿ, ಪ್ರಶ್ನಾಶಾಸ್ತ್ರ ನೀವೇ ಹಾಕೊಂಡು ನೀವೇ ಡಿಸಿಷನ್ ತಗೊಳ್ಬಹುದು. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ನಮ್ಮ ಮೊಮ್ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಮೊಮ್ಮಗನ ವಿದ್ಯಾಭ್ಯಾಸನ? ಹಾ ಸರಿ. ವಯಸ್ಸೆಷ್ಟು? ವಯಸ್ಸು ಇವಾಗ 4ನೇ ಕ್ಲಾಸ್ ಇದ್ದಾನೆ ನೋಡಿ. 4ನೇ ಕ್ಲಾಸ್ಗೆ ಏನು ನೆಕ್ಸ್ಟ್ ಇಯರ್ IAS ಮಾಡ್ಬೇಕಾ? ಇಲ್ಲ ರೀ, ಅವನು ಅಭ್ಯಾಸ ಕಡೆ ಗಮನ ಕೊಡ್ತಾ ಇಲ್ಲ. ಸ್ಕೂಲಲ್ಲಿ ಹೋಗ್ತಾನೆ, ಆದ್ರೆ ಓದ್ತಾ ಇಲ್ಲ. ಹೇಳಿದ್ರು ಏನು ಲಕ್ಷಣ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ಬೇಕಾಗಿತ್ತು. ಯಾರ ಮಗ? ಮಗಳ ಮಗನ? ಮಗನ ಮಗನ? ಮಗಳ ಮಗ. ಅವ್ರು ಯಾಕೆ ಕೇಳ್ತಾ ಇಲ್ಲ ಪ್ರಶ್ನೆನ? ನೀವ್ ಯಾಕೆ ಕೇಳ್ತಾ ಇದ್ದೀರಾ? ನಾವು ಇಲ್ಲಿ ಊರಲ್ಲಿ ಇದ್ದೀವಿ. ಅವ್ರು ಯಾವ ಊರಲ್ಲಿ ಇದಾರೆ? ಅವ್ರು ಬೆಂಗಳೂರಲ್ಲಿದ್ದಾರೆ. ಬೆಂಗಳೂರಲ್ಲಿ ಒಳ್ಳೆ ಸ್ಕೂಲ್ ಇರುತ್ತೆ, ಒಳ್ಳೆ ಟ್ಯೂಷನ್ ಇರುತ್ತೆ, ಮಾಡ್ಕೊಂಡು ಮುಗಿಸ್ತಾರೆ ಬಿಡಿ. ಏನು ಮನೆಯಲ್ಲಿ ಮಾತು ಕೇಳಲ್ಲ, ಅಭ್ಯಾಸ ಕಡೆ ಗಮನ ಕೊಡ್ತಾ ಇಲ್ಲ. ಅವನು ಎಷ್ಟು ಕೇಳಿದ್ರು ಹಂಗೆ ಇದ್ದಾನೆ. ಅದಕ್ಕೆ ಏನ್ ಮಾಡ್ಬೇಕು? ನಿಮ್ ಮಗಳಿಗೆ ನಕ್ಷತ್ರ ನಾಡಿ ಕಲಿಯಕ್ ಹೇಳಿ. ಹಾ ಸರಿ. ಅದಾಗಲ್ಲ ನಿಮ್ ಕೈಯಲ್ಲಿ. ಇಲ್ಲಿ ಫ್ರೀ ಕೇಳ್ಕೋಬೇಕು ನೀವು. ಹೇಳಿ ಡೇಟ್ ಆಫ್ ಬರ್ತ್. ಈ ಫ್ರೀ ಕೊಟ್ಟುನೇ ಜ್ಯೋತಿಷ್ಯದಲ್ಲಿ ಹಾಳಾಗಿರೋದು ನಾವೆಲ್ಲ. ಈ ಫ್ರೀ ಕೊಟ್ರೆ ಫಿನೈಲ್ ಕುಡಿತಾರೆ ಅಂತಾರಲ್ಲ, ಪಕ್ಕ ಅದು. ಊರಲ್ಲಿರೋರೆಲ್ಲ ಕಾಂಪೌಂಡರ್ಗಳೆಲ್ಲ ಬಂದು ಫ್ರೀ ಹೇಳ್ತಾರೆ, ಅಲ್ಲಿ ಪೂಜೆಗೆ ಹಾಕ್ತಾರೆ, ಹಾಕೊಂಡು ಚೆನ್ನಾಗಿ ಜಡಿತಾರೆ. ಅದು ವರ್ಕ್ ಆಗಲ್ಲ, ಮಾಡಲ್ಲ. ಅದಕ್ಕೆ ಜ್ಯೋತಿಷ್ಯ ಅಂದ್ರೆ ಓ ಫ್ರೀನಾ ಅಂತ ಬರುತ್ತೆ. ಎಲ್ಲ ಇದಿಂತವೇ ಇರ್ತಕ್ಕಂಥದ್ದು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ. ಪ್ರಶ್ನಾಶಾಸ್ತ್ರ ಮಗುಗ ಹಾಕದ? ಓ ಇದೇನು ಒಂಥರ ಸರಿಯಾಗಿ ಬರುತ್ತೋ ಇಲ್ಲೋ ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ನಂಬರ್ ಹೇಳಿ. ಟೈಮಿಂಗ್ ಗೊತ್ತಿದೆ ಗುರುಜಿ. ಅದಕ್ಕೆ ಹೇಳೋದು, ನಾನು ಕರೆಕ್ಟ್ ಆಗಿ ಹೇಳ್ತೀನಿ, ನನ್ನ ಬಾಯಲ್ಲಿ ಕರೆಕ್ಟ್ ಆಗೇ ಬರ್ತದೆ. ನಿಮ್ ಮಗಳಿಗೆ ಫೋನ್ ಮಾಡಕ್ ಹೇಳಿ ಅಂತ ಅದಕ್ಕೆ ಹೇಳೋದು. ನಿಮ್ಗಳಿಗೆ ಗೊತ್ತಿಲ್ಲ, ಸುಮ್ನೆ ಏನೋ ಮೊಮ್ಮಗ ಏನಾಗ್ತಾನೋ ಅಂತ ತಿಳ್ಕೋಬೇಕು. ಅವ್ರು ಕ್ಲಾಸ್ಗೂ ಕಳ್ಸಲ್ಲ ಅಂತೀರಾ, ಯಾವ್ದು ಮಾಡಲ್ಲ ಅಂತೀರಾ. ಏನು ಮಾಡಕ್ಕಾಗಲ್ಲ, ಟೈಮಿಂಗ್ ಗೊತ್ತಿಲ್ಲ. ಈಗ 4ನೇ ಕ್ಲಾಸ್ ಹುಡುಗಂಗೆ ಪ್ರಶ್ನಾಶಾಸ್ತ್ರ ಹಾಕದ? ಅದೆಲ್ಲ ಸ್ವಲ್ಪ ಕಷ್ಟ. ಅದು ಪ್ರಶ್ನಾಶಾಸ್ತ್ರ ಎಲ್ಲ ಲಾಂಗ್ ಟರ್ಮ್ ಅಲ್ಲಿ. ಈಗ 4ನೇ ಕ್ಲಾಸ್ ಅಂತಂದ್ರೆ 10ನೇ ಕ್ಲಾಸ್ ಮುಗ್ಸಕ್ಕೆ 6 ವರ್ಷ ಬೇಕು. ಸೆಕೆಂಡ್ PUC ಮುಗ್ಸಕ್ಕೆ 8 ವರ್ಷ. ಡಿಗ್ರಿ ಮುಗ್ಸಕ್ಕೆ ಅಲ್ಲಿಂದ 12 ವರ್ಷ. 12 ವರ್ಷದ ಈಗ ಪ್ರಶ್ನಾಶಾಸ್ತ್ರ ಹಾಕಿ ನಾನು ಏನ್ ಮಾಡ್ಲಿ? ಕಷ್ಟ. ಆತರ ಫಾರ್ಮೆಟ್ ನಾವು ಹೋಗಕ್ಕಾಗಲ್ಲ. ಅದಕ್ಕೆ ನೀವ್ ಏನಾದ್ರು ನಿಮ್ಮ ಮೊಮ್ಮಗನ್ ಕೇಳಿ, ನಾನು ಹೇಳ್ತೀನಿ. ನಾನು ಏನ್ ಹೇಳಿದ್ರು ಹೇಳ್ತೀವಿ. ಆಮೇಲೆ ಒಂದು ಬರ್ದಿಟ್ಕೊಳ್ಳಿ, ಕರೆ ಮಾಡ್ಬೇಕಾದ್ರೆ ಡೇಟ್ ಆಫ್ ಬರ್ತ್, ಮೊಮ್ಮಗ ಆಗಿರ್ಬೋದು, ಮಗ ಆಗಿರ್ಬೋದು. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ಮದುವೆ 5 years ಆಯ್ತು. ಮದುವೆ ಆಗಿ 5 years ಆಯ್ತು. ಹಾ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಮಗು ಆಗಿದೆ ತಾನೆ? ಆಗಿದೆ. ಅಲ್ಲಿ ಮಗು ಅಳ್ತಾ ಇದೆ ನೋಡಿ. ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಲ್ಲೇ? ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಯಾವ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಆಲ್ರೆಡಿ. 1 to 240 ನಂಬರ್ ಹೇಳಿ. 15 ಗುರುಜಿ. ಎಷ್ಟು? 15. 15 50. ಅದು 50 ತರನೂ ಇದೆ, 15 ತರನೂ ಇದೆ. ಎಲ್ಲ ಕ್ರಿಕೆಟ್ ಎಲ್ಲ. ಮ್ಯಾರೇಜ್ ಇಲ್ಲಿ ನೋಡೋಣ. 7ನೇ ಮನೆ ನೋಡಿಬಿಟ್ಟು ಕಸ್ಪು ಹೇಳೋಣ. 7ನೇ ಮನೆ ಕಸ್ಪು ಗುರು ರೆಟ್ರೋಗ್ರೇಡ್. ಬದಲಾವಣೆ ಆಗಲ್ಲ ರೆಟ್ರೋಗ್ರೇಡ್ ಬಂದ್ರೆ ಗುರು. 6, 5 ಈಗೋ ಕ್ಲಾಶಸ್ ಅಷ್ಟೇ, ಏನೂ ಆಗಲ್ಲ. ಅವರ ಇಷ್ಟಾರ್ಥಗಳನ್ನು ಈಡೇರಿಸಿದ್ರೆ ನೀವೇ ದೇವರು, ನೀವೇ ವಿಷ್ಣು, ನೀವೇ ಕೃಷ್ಣ. ಇಷ್ಟಾರ್ಥಗಳು ಜಾಸ್ತಿ ಇದರಲ್ಲಿ ಗಲಾಟೆಗಳು. 5 ಅಂದ್ರೆ ಈಗೋ ಕ್ಲಾಶಸ್ ಇರುತ್ತೆ, ಲೋ ಸಕ್ಸಸ್ ಇರುತ್ತೆ. ಸ್ವಲ್ಪ 5ನೇ ಮನೆ ಬಂದಾಗ ನಮಗೆ ನಮ್ಮ ಪ್ರಯಾರಿಟೀಸ್ ಮೇಲೆನೆ ಜಗಳ. ನಮ್ಗೆ ಅದು ಬೇಕು, ಅದು ಬೇಡ ಅಂದ್ರೆ ಇದು, ಇದು ಬೇಡ ಅಂದ್ರೆ ಅದು. ಸೊ ಒಂದು ಕಾಂಪ್ರಮೈಸಿಂಗ್ಗೆ ಬರೋದೇ ಇರ್ತಕ್ಕಂಥ ಮನೆನೇ 5ನೇ ಮನೆ. ಸೊ ಅಲ್ಲಿ ಮೊಸರು ದಾನ ಮಾಡಿ ಕಮ್ಮಿ ಆಗುತ್ತೆ ಅಷ್ಟೇ, ಕಮ್ಮಿ ಆಗುತ್ತೆ ಅಷ್ಟೇ, ಹೋಗಲ್ಲ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗಿತ್ತು, ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು. ಏನ್ ವಿಚಾರ? ಫ್ಯಾಮಿಲಿ ನಡುವೆ ಸ್ವಲ್ಪ ಗಲಾಟೆ ಇದೆ, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಫ್ಯಾಮಿಲಿ ನಡುವೆ ಅಂದ್ರೆ ಯಾವ ಫ್ಯಾಮಿಲಿ? ನಮ್ದು ಮತ್ತೆ ನಮ್ಮ ಹಸ್ಬೆಂಡ್ ಮನೆ ಫ್ಯಾಮಿಲಿ. ಓ, ಫ್ಯಾಮಿಲಿ. ಹೌದು. ಏನ್ ಆಸ್ತಿ ವಿಚಾರನಾ?
ಹಿಂಗೆ ಸರ್ ಏನೇನೋ ಮಾತುಗಳಿಗೆ ಒಂಥರ ಕಿರಿಕಿರಿ, ಮನೇಲಿ ನೆಮ್ಮದಿನೇ ಇಲ್ಲ ಸರ್. ಅದು 1 to 2 41 ನಂಬರ್ ಹೇಳಿ. ನಂಬರ್ ಹೇಳಿ. 42. ಏನಪ್ಪ ಮಾಡೋದಿದು? ಫ್ಯಾಮಿಲಿ ಅಂತ ಹೇಳ್ತಾ ಇದ್ರೆ ಫ್ಯಾಮಿಲಿಗೆ ನೋಡೋಣ. ಕಸ್ಪು, 2ನೇ ಕಸ್ಪು ನೋಡೋಣ. 2ನೇ ಕಸ್ಪು ಬುಧ ಬರ್ತಾ ಇದೆ. ಆಮೇಲೆ ಹಸ್ಬೆಂಡ್ ಕಡೆ 7ನೇ ಮನೆ ಕೇತು ಬರ್ತಾ ಇದೆ. ಬುಧ ಮತ್ತೆ ಕೇತು, 7th ಹೌಸ್ ಕೇತು ನೋಡೋಣ. ಫಸ್ಟು ಕೇತು 5, 6. ಓಕೆ, 6ನೇ ಮನೆ ಬಂದ್ಬಿಟ್ಟಿದೆ. ಬುಧ ನೋಡೋಣ. ಬುಧ ಬಂದ್ಬಿಟ್ಟು 9, 11. ನಿಮ್ಮ ಹಸ್ಬೆಂಡ್ ಕಡೆಯವರು ಬಗ್ಗೋದಿಲ್ಲಮ್ಮ. ನೀವೇನ್ ಮಾಡಿದ್ರು ಬಗ್ಗಲ್ಲ. ನೀವೇನ್ ಮಾಡಿದ್ರು ನಿಮ್ಮ ಹಸ್ಬೆಂಡ್ ಕಡೆ ಬಗ್ಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಶಾಸ್ತ್ರದಲ್ಲಿ 7th ಹೌಸ್ ಅಂದ್ರೆ ಅದು ಇದು ಆಪೋಸಿಟ್ ಪರ್ಸನ್ ಅಂತ ಕರಿತೀವಿ. ಕೇತು ಬಂದಿದೆ. ನಿಮ್ಮ ಫ್ಯಾಮಿಲಿ ಅಂತ ತಗೊಂಡಾಗ ಬುಧ. ನಿಮ್ಮ ಫ್ಯಾಮಿಲಿ ಏನೋ ಒಂದ್ ಸ್ವಲ್ಪ ಹಿರಿಯರು ಬರ್ತಾರೆ, ಮಾತಾಡ್ತಾರೆ, ಒಂಚೂರು ಹೋಗುತ್ತೆ, ಸೈಲೆಂಟ್ ಆಗೋ ಸಾಧ್ಯತೆ ಬುಧನಲ್ಲಿ ತೋರಿಸ್ತಾ ಇದೆ. ಅಂತ ಏನ್ ಡ್ರ್ಯಾಗ್ ಮಾಡಲ್ಲ. ಆದ್ರೆ ನಿಮ್ಮ ಯಜಮಾನರ ಕಡೆಯವರು ಇವಾಗ ಸೈಲೆಂಟ್ ಆಗಿ ಇದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಬಟ್ ಡ್ರ್ಯಾಗ್ ಮಾಡಿ ಗಲಾಟೆಗಳು ಮಾಡಿ ಅದು ಸ್ವಲ್ಪ ಹೆಚ್ಚು ಗಲಾಟೆಗೆ ಹೋಗ್ತಕ್ಕಂಥ ಸಾಧ್ಯತೆ ಬಂದೇ ಬರುತ್ತೆ. ಹಿರಿಯರ ಗಲಾಟೆ 9 ಅವ್ರ ಕಡೆನೆ ಹೆಚ್ಚಾಗಿರುತ್ತೆ. ಇದು ಕಮ್ಮಿ ಮಾಡಕ್ಕೆ ತೊಗರಿ ಬೇಳೆನ ಸ್ವಲ್ಪ ದಾನ ಮಾಡಿ 7 ಮುಖದ ರುದ್ರಾಕ್ಷಿ ಹಾಕೊಂಡು ಪ್ರಯತ್ನ ಮಾಡಿ. ಬಟ್ ಕಷ್ಟ ರೆಟ್ರೋಗಡೆ ಬಂದಿದ್ರೆ ಒಳ್ಳೇದಾಗ್ಲಿ. ಮುಂದಿನ ಕರೆ. ಓಕೆ, ಒಂದು ಬ್ರೇಕ್ ತಗೊಂಡ್ಬಿಡೋಣ. ಒಂದು ಬ್ರೇಕ್. ನಿಮ್ಮ ಮಗಳ ಮದ್ವೆ ವಿಳಂಬ ಆಗ್ತಾ ಇದೆಯಾ? ಎಷ್ಟೇ ಗಂಡು ತೋರಿಸಿದ್ರು ಅವಳು ಒಪ್ತಾ ಇಲ್ವಾ? ತುಂಬಾ ಸೆಲೆಕ್ಟಿವ್ ಆಗಿದ್ದಾಳ? ಅವಳ ಜಾತಕದ ಪ್ರಕಾರ ಯಾವಾಗ ಮದುವೆ ಆಗುತ್ತೆ ಅಂತ ತಿಳ್ಕೋಬೇಕಾ? ಹಾಗಿದ್ರೆ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಪಂಡಿತರ ಜೊತೆ ಮಾತಾಡಿ. ಮೊದಲ ಕರೆ ಸಂಪೂರ್ಣ ಉಚಿತ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಜೋರಾಗಿ ಮಾತಾಡಿ. ನಮಸ್ಕಾರ ಸರ್, ಹೇಳಿ. ಆರೋಗ್ಯ ಬಗ್ಗೆ ಕೇಳಬೇಕು ಸರ್. ಆರೋಗ್ಯ ಬಗ್ಗೆ. ಯಾರ್ದು? ನಮ್ದೇ ಸರ್, ನಮ್ದು. ಹಾ, ಹೇಳಿ. ಹೇಳ ಸರ್. ಹಾ, 3/1/71 ಸರ್. ಪ್ರಶ್ನಾಶಾಸ್ತ್ರ ಬೇಡವಾ? ಅದೇ ಹುಟ್ಟಿದ ಬಗ್ಗೆ ಹುಟ್ಟಿದ ದಿನ ಇದೆಯಾ? ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಅಲ್ಲ, ಹುಟ್ಟಿದ ದಿನ ಹೇಳ್ತಾ ಇದ್ದೀವಿ ಸರ್. ಹುಟ್ಟಿದ ದಿನ, ಡೇಟ್ ಆಫ್ ಬರ್ತ್. ಅದ್ರಲ್ಲಿ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ನನ್ ಕೇಳ್ಬೇಡಿ. ಹಾ, ಹೇಳಿ. 3/1/71 ಸರ್. 3 ಜನವರಿ 71, 1971. ಮಂಡಿ ನೋವು ಇರುತ್ತೆ ಸರ್, ಸ್ವಲ್ಪ ವರ್ಷದಿಂದ ಮಂಡಿ ನೋವು ಐತೆ. ಟೈಮ್, ಹುಟ್ಟಿದ ಟೈಮ್ ಹೇಳ್ರಿ. ಹುಟ್ಟಿದ ಟೈಮ್ 12 ಕಾಲು ಸರ್. 12 ಕಾಲು. ಮಧ್ಯಾಹ್ನ ಮಧ್ಯರಾತ್ರಿನ? ಬೆಳಿಗ್ಗೆ ಸರ್, ಬೆಳಿಗ್ಗೆ. ಮಧ್ಯರಾತ್ರಿ ಇದು ಮಧ್ಯಾಹ್ನ ಸರ್, ಮಧ್ಯಾಹ್ನ 12 ಕಾಲಿಗೆ. ಊರು ಬೆಂಗಳೂರು ಸರ್. ಹುಟ್ಟಿದ್ದು ಮಂಡಿ ನೋವಾ? ಹೌದು ಸರ್, ಮಂಡಿ ನೋವು, ಜೋಮುಡಿಕೆ, ಸುಮಾರು ವರ್ಷದ ಇದೆ ಸರ್. ಅದು ಲಗ್ನ ಮೀನ ಲಗ್ನ. ಸದ್ಯಕ್ಕೆ ಶುಕ್ರನ ದಶ ನಡೀತಾ ಇದೆ. ಶುಕ್ರನಲ್ಲಿ 8-3 ಕಾಂಬಿನೇಷನ್ ಹೆಲ್ತ್ ಅಲ್ಲಿದೆ. 8-3. ಅವರೇಕಾಳು ದಾನ ಮಾಡಿ, 9 ಮುಖದ ರುದ್ರಾಕ್ಷಿ ಹಾಕಿ, ಬಲಗೈ ಉಂಗುರದ ಬೆರಳಿಗೆ ಒಂದು ಎಮರಾಲ್ಡ್ ಹಾಕಿ, ಗಣಪತಿಯ ಮಂತ್ರ ಯಥೇಚ್ಛವಾಗಿ ಹೇಳಿ,
ಒಂದು 50-60% ಕಮ್ಮಿ ಆಗುತ್ತೆ. ಓಂ ಗಮ್ ಗಣಪತಿ ನಮಃ ಇಷ್ಟೇ ಸಾಕು. ಅನ್ಲಿಮಿಟೆಡ್ ಹೇಳಿ, ನಿಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ. ಲೈಫ್ ಲಾಂಗ್ ಮಾಡ್ತಾ ಹೋಗಿ ಕಂಪ್ಲೀಟ್ ರಿಲೀಫ್ ಸಿಗೋ ಸಾಧ್ಯತೆ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಮಗನ ಬಗ್ಗೆ ಹೇಳ್ಬೇಕಿತ್ತು. ಏನ್ ಕೇಳ್ಬೇಕು? ವಿದ್ಯಾಭ್ಯಾಸ ಬಗ್ಗೆ. ಎಷ್ಟು ವಯಸ್ಸು? ಈಗ 19. ಹೇಳಿ. ಡಿಪ್ಲೊಮಾ ಮಾಡ್ತಿದ್ದಾನೆ. ಜ್ಯೋತಿಷ್ಯ ಕಲೀರಿ ಫಸ್ಟ್, ಅರ್ಥ ಆಯ್ತಾ? ಗೊತ್ತಾಯ್ತು. ಅದು ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮಗೆ, ಬೇರೆ ಎಲ್ಲ ಮಾಡ್ಬೇಕು. ಜ್ಯೋತಿಷ್ಯ ಕಲ್ತ್ರೆ ದಾರಿ ಸಿಗುತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಎಷ್ಟು ಜನ ಹೇಳ್ತಾ ಇರ್ತಾರೆ, ಒಬ್ರು ಇದ್ ಮಾಡಲ್ಲ. ಮಕ್ಕಳನ್ನ ಸ್ವಲ್ಪ ಹಿಂದೂ ಧರ್ಮಕ್ಕೆ ಕಳಿಸಿ. ನೀವುಗಳೇ ಹಿರಿಯರೇ ಇಲ್ಲ ಅಂತಂದ್ರೆ ಇನ್ನು ಹಿಂದೂ ಧರ್ಮ ಯಾರೀ ಉಳಿಸೋದು? ನೀವುಗಳೇ ಉಳಿಸಲ್ಲ ಅಂದ್ರೆ ಬಜರಂಗ ತುಂಬಾ ಲೀಡರ್ ಇದ್ದಾನೆ. ಬಜರಂಗದಲ್ಲಿ ಇದ್ದೀರಿ ನೀವು. ಅದೇ ಗಲಾಟೆಗೆ ಹೋಗೋದು ಅಷ್ಟೇ ಅಲ್ವ, ಇನ್ನೊಂದು ದಿನ ಭಜನೆ ಮಾಡ್ತಾ ಇರತ್ತಲ್ಲಿ. ಬಜರಂಗದಲ್ಲ ನಾನ್ ನೋಡಿದ್ದು ಗಲಾಟೆ ಆದಾಗ ಬರ್ತಾರೆ. ಬೇರೆ ಟೈಮಲ್ಲಿ ಏನ್ ಆಕ್ಟಿವಿಟಿ ನಂಗೆ ಗೊತ್ತಿಲ್ಲ, ಮಾಡ್ಬೋದೇನೋ ಗೊತ್ತಿಲ್ಲ. ಭಜನೆ ಹೋಗ್ತಾರಾ? ವೆರಿ ಗುಡ್. ಹಿಂದೂ ಧರ್ಮದಲ್ಲಿ ನಮಗೆ ಗ್ಯಾರಂಟಿ ಬರಬೇಕು ಅಂದ್ರೆ ಜ್ಯೋತಿಷ್ಯ ಇಸ್ ದಿ ಸ್ಟ್ರಾಂಗೆಸ್ಟ್. ಯಾವ ದಳದಾರು ಆಗಿರಿ ನೀವು, ಒಳ್ಳೇದೆ. ಹಿಂದೂ ಧರ್ಮಕ್ಕೆ ನಿಜವಾಗ್ಲೂ ವ್ಯಾಲ್ಯೂ ಸಿಗದೆ ಇದರಲ್ಲಿ. ಡೇಟ್ ಆಫ್ ಬರ್ತ್ ಹೇಳಿ. ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ ಸರ್? ಡಬಲ್ ಕೇಳಿಸ್ತದೆ ನನಗಿಲ್ಲಿ. 24. ಅಲ್ಲಿ ಫಸ್ಟ್ ಕಮ್ಮಿ ಮಾಡ್ರಿ, ಆಯ್ತು ಅನ್ಬೇಡ್ರಿ. 24. 2004. 24 ತಿಂಗಳು. 20. 24. 2004. ರಾತ್ರಿ 10:10. ಹುಟ್ಟಿದವರು ಕಾರ್ಕಳ. ಪ್ರಶ್ನೆ ಏನ್ ಕೆಲ್ಸದ? ಏನು ಓದ್ತಾ ಇರೋದು? ಏನೋ ಹೇಳ್ತಾ ಇದ್ರೆ ಏನ್ ಹೇಳೋದು? ಅದೇ ವಿದ್ಯಾಭ್ಯಾಸದ 2004. ಓಕೆ. ಮೇಷರಾಶಿಲಿ ಹುಟ್ಟಿದ್ದಾರೆ. ಮೇಷರಾಶಿಲಿ ಭರಣಿ ನಕ್ಷತ್ರ, ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದಾರೆ. ಇಲ್ಲಿ ನೋಡೋಣ ಏನ್ ಬರ್ತಾ ಇದೆ ಅಂತ. ಈಗ ಸದ್ಯಕ್ಕೆ 2030 ಚಂದ್ರದಶೆ. ಚಂದ್ರ 5-6-5. ಏನೋ ಡಿಪ್ಲೊಮಾ ಮಾಡ್ತಾ ಇದಾರೆ ಅಂತ ಕೇಳಿಸ್ತು, ಕರೆಕ್ಟಾ? ಹೌದೌದೌದು. ಕ್ಯಾಡ್ ಮತ್ತೆ ಕ್ಯಾಮ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಸಜೆಷನ್. ಕ್ಯಾಡ್ ಕ್ಯಾಮ್. ಬಟ್ ಡಿಪ್ಲೊಮಾ ಏನ್ ತಗೊಂಡಿದ್ದಾರೆ? ಎಲೆಕ್ಟ್ರಾನಿಕ್ಸ್. ಖಂಡಿತ ಚೆನ್ನಾಗೇ ಆಗುತ್ತೆ, ಮಾಡಿ. ಕ್ಯಾಡ್ ಕ್ಯಾಮ್ ಎಲ್ಲ ಅದೇ ಲೈನ್ ಅಲ್ಲೇ ಬರುತ್ತೆ. ಕಂಪ್ಯೂಟರ್ ಏಡೆಡ್ ಮಷೀನ್, ಕಂಪ್ಯೂಟರ್ ಏಡೆಡ್ ಡಿಸೈನ್, ಅದ್ರಲ್ಲಿ ಖಂಡಿತ ಹೋಗ್ಬೋದು. ಬೇಕಾದ್ರೆ BE ಟ್ರೈ ಮಾಡಕ್ ಹೇಳಿ, ಸಜೆಸ್ಟ್ ಮಾಡ್ತೀನಿ ನಾನು. BE ನ ಹೆಂಗಿರುತ್ತೆ, ಡಿಪ್ಲೊಮಾ ಮಾಡಿದ ತಕ್ಷಣ 1 ವರ್ಷನ ಏನೋ ಕಮ್ಮಿ ಆಗುತ್ತೆ. BE ಸೇಮ್ E&CS ಯಾವ್ದು ತಗೊಳ್ತಾರೋ ಅದು ಮಾಡಕ್ ಹೇಳಿ. ಖಂಡಿತ ಸಕ್ಸಸ್ ಗ್ಯಾರಂಟಿ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಏನ್ ಕೇಳ್ಬೇಕಮ್ಮ? ಹಲೋ, ಏನ್ ಕೇಳ್ಬೇಕು? ಅವ್ರಿಗೆ ಹುಷಾರಿಲ್ಲ ಸರ್, ಅದಕ್ಕೆ ಕೇಳ್ಬೇಕು. ಎಷ್ಟು ವಯಸ್ಸು ಅವರಿಗೆ? 65. ಎಷ್ಟು? 65. 65. ಏನಾಗಿದೆ? ಮಂಡಿ ನೋವು. ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಈ ಮಂತ್ರನ ಹೇಳ್ಕೊಳ್ಳಿ. ಓಂ ಶ್ರೀ ಶನೈಶ್ಚರಾಯ ಸ್ವಾಹ. ಮಂಡಿ ನೋವಿಗೆ ಈ ಮಂತ್ರನ ಅನ್ಲಿಮಿಟೆಡ್ ಹೇಳಕ್ ಹೇಳಿ. ಯಾವ್ದಾರು ಮಂತ್ರ ಹೇಳ್ತಾರೆ ನಿಮ್ಮ ಯಜಮಾನ್ರು? ಹೇಳ್ಕೊಟ್ರಿ, ಹೇಳ್ತಾರೆ ಸರ್. ಇದನ್ನೇ ಹೇಳ್ಕೊಡಿ ಅವ್ರಿಗೆ. ಹಾಗೆ 7 ಮುಖದ ರುದ್ರಾಕ್ಷಿ ಹಾಕಿ, ಆಯ್ತಾ? 7 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೇದಾಗತ್ತೆ. ನಮಸ್ಕಾರ. ನಮಸ್ತೆ. ಅಲ್ಲ ಹೇಳಿ, ಕೇಳಿಸ್ತಾ ಇದೆ. ಇದು ರೀ ಮನೆ ವಿಚಾರ ಕೇಳ್ಬೇಕಾಗಿತ್ರಿ. ಮನೆ ವಿಚಾರನ? ರೀ, ಇವತ್ತು ಬಂದ್ರು ₹1 ಒಳ್ಳೇದಾಗತ್ತಿಲ್ರಿ. ಏನಾಯ್ತು? ಈ ಕೆಲಸ ದೊಡ್ಡ ಹೋಗ್ತೀವಲ್ರಿ, ₹1 ಆಗತ್ತಿಲ್ರಿ. ಅದಕ್ಕಲ್ಲ ರೀ. ಎಲ್ಲಿ ಕೆಲಸ ಮಾಡ್ತೀರಾ? ಇದು ರೀ ಮನಿ ಹೊರ ಕೆಲ್ಸ ರೀ. ಮನೆ ಕೆಲ್ಸನಾ? ಇದು ಹೊರ ಮನಿ ರೀ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಇದು 3-4 ಮಂದಿ ಹೋಗ್ತೀವ್ರಿ. 3 ಮಂದಿ ಹೋಗ್ತೀರಿ ದಗದ್ರಿ. ಒಂದು ಸಂಖ್ಯೆ ಹೇಳಿ. 1ರಿಂದ 249 ಒಳಗೆ ಒಂದು ನಂಬರ್ ಹೇಳಿ. ಸಂಖ್ಯೆ, ನಂಬರ್. ಎಷ್ಟ್ರಿ? ಎಷ್ಟು? ಇದು ರೀ ಎಷ್ಟ್ರಿಂದ ನಂಬರ್ ಹೇಳ್ಬೇಕ್ರಿ?
1ರಿಂದ 249 ಒಂದು ಸಂಖ್ಯೆ ಹೇಳಿ. ಮೋಸ್ಟ್ಲಿ ಇವರು ನಮ್ದು ವಾಹಿನಿ ನೋಡಲ್ಲ ಅನ್ಸುತ್ತೆ. ನೀವುಗಳು ನಮ್ಮ ವಾಹಿನಿ ಕರೆಕ್ಟಾಗಿ ನೋಡ್ರಿ. ಕಾಲ್ ಮಾಡೋ ಅರ್ಜೆಂಟಲ್ಲಿ ಇದ್ದೀರಾ. ಕಾಲ್ ಮಾಡಿದ ತಕ್ಷಣ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ಅಲ್ಲಿ ಕರೆಕ್ಟಾಗಿ ತಿಳ್ಕೊಬಹುದು. ನೀವು ಏನ್ರಿ ಅನ್ನೋಷ್ಟಕ್ಕೆ ನಿಮ್ ಕಾಲ್ ಕಟ್ ಆಗುತ್ತೆ. ನಾವೇನು ಹೆಲ್ಪ್ ಆಗಲ್ಲ. ನಾವೇನು ಎಲ್ಲಾರ್ಗೂ ಕೂಡ ಅತ್ತಗಳಿ ಇತ್ತಗಳಿ ಅಂತ ಏನಿಲ್ಲ. ಕೆಲವರು ಬಡವರು ಇದ್ರೆ, ದುಡ್ಡು ಕಾಸು ಪ್ರಾಬ್ಲಮ್ ಇದ್ರೆ ನಾವು ಇಲ್ಲಿ ಉಚಿತವಾಗಿ ಸಲಹೆ ಹೇಳ್ಬಿಡ್ತೀವಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ನಮ್ಮ ಭಾವ ಅವ್ರ ಬಗ್ಗೆ ಕೇಳ್ಬೇಕಿತ್ತು. ಯಾರು? ಭಾವ ಏನ್ ಕೇಳ್ಬೇಕು ಸರ್? ಅವರು ಸೆಕೆಂಡ್ ಮ್ಯಾರೇಜ್ ಆಗುತ್ತೆ ಇಲ್ವಾ ಅಂತ. ನಾವು ಫಸ್ಟ್ ಹೆಂಡತಿ ತೀರೋಗಿದ್ದಾರೆ. ಇಬ್ರು ಮಕ್ಳಿದ್ದಾರೆ ಸರ್. ನಿಮ್ಮ ಅಕ್ಕ ಅವರ ಮಕ್ಕಳ? ಅಲ್ಲ ಸರ್, ನಮ್ಮ ಯಜಮಾನ್ರ ಅಣ್ಣ. ನಿಮ್ಮ ಯಜಮಾನ್ರ ಅವ್ರ ಅಣ್ಣನ? ಓಕೆ ಓಕೆ. ಹೌದು ಸರ್. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. ಈಗ ಅವರೆಲ್ಲಿದ್ದಾರೆ? ಅವ್ರ ಮಕ್ಕಳು ನಿಮ್ಮಲ್ಲಿದ್ದಾರಾ? ಸರ್, ನಾನೇ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನನಗೆ ತುಂಬಾ ರಿಸ್ಕ್ ಆಗ್ತಾ ಇದೆ. ಈಗ ಅವ್ರಿಗೂ ಒಬ್ರು ಹೆಂಡತಿ ಅಂತ ಬಂದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಹೆಲ್ಪ್ ಆಗ್ಬೋದು. ಮಕ್ಳು ಏನು ಎಷ್ಟೆಷ್ಟು ಏಜು ಸರ್? ಒಬ್ಬ 7th ಸ್ಟ್ಯಾಂಡರ್ಡ್, ಒಬ್ಬ 5th ಸರ್. 7th 5th. ಸರಿ. 1 to 240 ನಂಬರ್ ಹೇಳಿ ಸರ್. 5. ಹನ್ನೊಂದನೇ ಮನೆ ನೋಡಬೇಕು. 11ನೇ ಮನೆ. ಯಾಕಂದ್ರೆ 11ನೇ ಮನೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ಗುರುವಿನ ಕಾಂಬಿನೇಷನ್ ರೆಟ್ರೋಗ್ರೇಡ್. ಇವ್ರು ಮದುವೆ ಹಾಕಿ ಇಂಟ್ರೆಸ್ಟ್ ಇಲ್ಲ. ಈಗ ಎಲ್ಲಿಂದ ಮದುವೆ ಆಗ್ತಾರೆ? ಸರ್, ಇಂಟ್ರೆಸ್ಟ್ ಬರತ್ರೆ ಮಂತ್ರ ಸಜೆಸ್ಟ್ ಮಾಡ್ಬೋದು ಸರ್. ನಿಮಗೆ ಇಂಟ್ರೆಸ್ಟ್ ಅದು, ಅವ್ರಿಗಲ್ವಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವೇನಾರ ಸಜೆಸ್ಟ್ ಮಂತ್ರ. ಏನ್ ಒಳ್ಳೇದಾಗ್ಲಿ ಅವ್ರು ನೀವು ಈ ತಿಪ್ಪರ್ಲಾಗ ಹಾಕಿದ್ರು ಇದು ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅಲ್ಲಿ. ಅಲ್ಲ, ನಾನು ಹೇಳೋದ್ಮೇಲೆ ನೀವೇ ಹೇಳ್ತಾ ಇದ್ರಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಹೌದು. ಎಷ್ಟು ವರ್ಷ ಆಯ್ತು ತೀರೋಗಿ? 5 years ಆಯ್ತು ಸರ್. ಇಂಟ್ರೆಸ್ಟ್ ಇಲ್ಲ ಅವ್ರು ಮಾಡ್ಕೊಳಲ್ಲ. ಇವೆಲ್ಲ ಜಂಜೆಟ್ ಬೇಡ ಅಂತ ನೀವೇನಾರು ಡಿಸಿಷನ್ ತಗೋಬೇಕಮ್ಮ. ಇದಕ್ಕಿಲ್ಲ, ಇದು ಬಂದಿಲ್ಲ ಅಂದ್ರೆ ಬಂದಿಲ್ಲ. ನಾನು ಏನ್ ಮಾಡಕ್ಕಾಗತ್ತೆ? ಇದು ಬಂದಿಲ್ಲ ಅಂತಂದ್ರೆ ನಾನು ಪರಿಹಾರ ಕೊಡೋಗಿ ನಾನು ದೇವ್ರ ಆಗ್ಬಿಡ್ತೀನಿ. ವಾಗಮ್ಮ ಸುಮ್ನೆ. ನಾನೇನ್ ದೇವ್ರ? ಎಲ್ಲ ಕಾಂಪೌಂಡರ್ಗಳ ದೇವ್ರ ಆಗಾರ ಇವಾಗೆಲ್ಲ. ಎಲ್ಲರೂ ಕಾಂಪೌಂಡರ್ಗಳವ್ರೆ. ಎಲ್ಲ ರೋಡಲ್ಲಿ ಎಲ್ಲ ಕಾಂಪೌಂಡರ್ಗಳವ್ರೆ. ನೋಡಿ ಅಲ್ಲಿ ಹೋಗ್ರಿ, ದೇವ್ರುಗಳಾಗೋರವರೆಲ್ಲ. ಓಕೆ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ನೀವು ಬನ್ನಿ ನಾವು ಪರಿಹಾರ ಮಾಡ್ತೀವಿ, 30,000 ಕೊಡಿ, 40,000 ಕೊಡಿ, ನಿಮ್ ಕುಟುಂಬ ಸಮೇತರಾಗಿ ಬನ್ನಿ, 40,000 ಕೊಡಿ, 50,000 ಕೊಡಿ, ದೇವ್ರು ಮಾಡ್ಕೊಂಡ್ಬಿಡ್ತಾರಲ್ಲ. ಇವೆಲ್ಲ ಬರೀ ಮೋಸದ ದಂಧೆ ಇಲ್ಲೆಲ್ಲ ಇರೋದಿಲ್ಲ. ಬಂದಿಲ್ಲ ಅಂದ್ರೆ ಬಂದಿಲ್ಲ, ಬರುತ್ತೆ ಅಂದ್ರೆ ಇವತ್ತಲ್ಲ ನಾಳೆ ಬರುತ್ತೆ ಅಷ್ಟೇ ರೀ ಜ್ಯೋತಿಷ್ಯ. ಅದಕ್ಕೆ ಕಲೀರಿ ಎಲ್ಲರೂ ಅಂತ ಹೇಳೋದು. ಅದಕ್ಕೆ ಪರಿಹಾರ ಕೊಡೋಂಗೆ ಇವ್ರು ನೋಡಿ, ಇವ್ರು ಇವತ್ತು ಇಲ್ಲೇ ಹೇಳ್ತಾರ, ಇವ್ರ ಮನಸ್ಸು ತಡ್ಕೊಳ್ಳಲ್ಲ. ನಾಳೆ ಇನ್ನೊಬ್ರ ಹತ್ರ ಹೋಗ್ತಾರೆ, ಪೂಜೆ ಮಾಡ್ಸೋಣ ಕೊಡಿ, 10,000 ವಶೀಕರಣ ಮಾಡಿಸ್ಬಿಡ್ತೀನಿ, ಅವ್ರ ಮೈಂಡ್ ಚೇಂಜ್ ಮಾಡ್ಬಿಡ್ತೀನಿ. ಯಾವ ಮಣ್ಣು ಚೇಂಜ್ ಆಗಲ್ಲ. ಸುಮ್ಮನೆ ಇವ್ರ ದುಡ್ಡು ಲಾಸು, ಎಲ್ಲನೂ ಲಾಸು. ಓಪನ್ ಆಗಿ ಕುತ್ಕೊಂಡಾಗ ಡೈರೆಕ್ಟ್ ಆಗಿ ಹೇಳ್ಬೇಕು ಅಷ್ಟೇ. ನೋಡಿ, ನಾನು ಕೈಯಲ್ಲಾದಂಗೆ ನಾನು ಹೆಲ್ಪ್ ಮಾಡ್ತೀನಿ. ನಮ್ಮ ಮಕ್ಕಳು ಇರ್ತಾರೆ, ಎಲ್ಲರನ್ನೂ ಒಂದೇ ಸಮವಾಗಿ ನಾನು ನೋಡ್ಕೊಳಕ್ ಕಷ್ಟ ಆಗ್ತಾಯಿದೆ ಅಂತ ನಿಮ್ಮ ಯಜಮಾನ್ರಿಗೆ ಹೇಳಿ ಫಸ್ಟ್. ನೋಡೋಣ. ಅವರಿಬ್ರು ಒಡ ಹುಟ್ಟಿದವ್ರ ಥರ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ದಯವಿಟ್ಟು ವ್ಯಕ್ತಪಡಿಸಿ. ಇದ್ರಲ್ಲಿ ಬರಲ್ಲ ಅಂದರೆ ಬರಲ್ಲ ಅಷ್ಟೇ. ನಾವು ರೆಮಿಡಿ ಅನ್ನೋದು ತುಂಬ ಕಷ್ಟ. ಅಲ್ಲಿ ಬಂದಿಲ್ಲ, 6 ಬಂದ್ಬಿಟ್ರೆ ಇದ್ದಿದ್ದು ಕಷ್ಟ. ಏನೋ 9 ಬಂದಿದ್ರೆ ಒಂದು ಸ್ವಲ್ಪ ಅದು ದಾನ ಮಾಡಿ ಅದು ಇದು ಆಗುತ್ತೆ. ಅದು ಕಂಪ್ಲೀಟ್ 0 ಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ನಾವು ದೇವರುಗಳಲ್ಲ. ನಮಸ್ಕಾರ. ನಮಸ್ಕಾರ. ಹೇಳಿ. ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಯಾರ ಬಗ್ಗೆ? ಮಗಳು ಬಗ್ಗೆ. ಮಗಳು ಏನ್ ವಿಚಾರ? ಹೇಗೆ ಏನು ಅಂತ ಹೇಗೆ ಏನು ತುಂಬಾ ಚೆನ್ನಾಗಿದೆ ಸರ್. ಯಾವ್ದಾರು ಒಂದು ಕರೆಕ್ಟ್ ಆಗಿ ನಿಮ್ ಮೈಂಡ್ ಅಲ್ಲಿ ಇದ್ರೆ ಅದನ್ನ ಮಾತಾಡ್ತೀನಿ. ಸುಮ್ನೆ ಹೇಗೆ ಕೇಳ್ಬಿಡಿ. ಒಂದ್ ಏನಾದ್ರು ಒಂದು ಮೈಂಡ್ ಅಲ್ಲಿ ಇರ್ಬೇಕು ಸರ್. ಇಂಥದ್ದು ಕರೆಕ್ಟ್ ಆಗಿ ಕೇಳ್ಬೇಕು. ಒಂದು ಹೇಗೆ ಏನು ಏನ್ ಕೇಳ್ಬೇಕು? ಹೇಗೆ ಏನು ಇದು ಯಾವ ಹೆಂಗ್ ಮುಂದುವರಿತಾ ಏನು? ಹಾಗೆ ಮುಂದುವರಿತಾರೆ ಸರ್. ಬೇರೆ ಕಾಲ್ ಕೊಡಿ, ಅವ್ರು ಮುಂದುವರ್ಕೊಂಡು ಹೋಗ್ತಾರೆ. ಕ್ಲಾಸಿಗೆ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ. ಹೆಂಗ್ ನಡ್ಕೊಂಡು ಹೋಗ್ತಾರೆ ಅದೆಲ್ಲ ಹೇಳ್ಕೊಡ್ತೀವಿ. ಹೆಂಗ್ ತಿಳ್ಕೊಂಡು ಹೋಗ್ತಾರೆ ಅದೆಲ್ಲ ಹೇಳ್ತೀವಿ. ಸರಿಯಾಗಿರ್ತಕ್ಕಂಥ ಪ್ರಶ್ನೆ ಏನು ಇಲ್ಲ ಅಂದ್ರೆ ದಯವಿಟ್ಟು ಸುಮ್ನೆ ಫ್ರೀ ಕಾಲ್ ಅಂತ ತಗೊಳ್ಬೇಡಿ. ನಾವು ಇಲ್ಲಿ PhD ಹೋಲ್ಡರ್ಸ್, ನಾವೆಲ್ಲ ಕಾಂಪೌಂಡರ್ಸ್ ಅಲ್ಲ ಇಲ್ಲಿ ಕೂತಿರೋರು. ನಾವು ಏನಾದ್ರು ನಿಜವಾಗಿ ಕರೆಕ್ಟ್ ಕ್ವಶನ್ ಇದ್ರೆ ಮಾತ್ರ ಮಾತಾಡ್ರಿ. ಇಲ್ಲ ಅಂದ್ರೆ ಗುರುಗಳನ್ನ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೋಬೇಕು. ಇಲ್ಲ ಅಂದ್ರೆ ಗುರು ನಿಂದನೆಗೆ ಒಳಗಾಗ್ತೀರಾ, ಪಕ್ಕ ಒಳಗಾಗ್ತೀರಾ. ಅದು ಕಲಿಯುಗದಲ್ಲೂ ಆಗುತ್ತೆ. ಹುಷಾರಾಗಿರಿ. ಏನಾದ್ರು ಒಂದು ಕ್ವಶನ್ ರಿಯಾಲಿಟಿಲಿ ಇರಬೇಕು. ರಿಯಾಲಿಟಿಲಿ ಇದ್ರೆ ಪರ್ಫೆಕ್ಟ್ ಆನ್ಸರ್ ಕೊಡ್ತೀನಿ. ಅದು ಬಿಟ್ಬಿಟ್ಟು ಸುಮ್ಮನೆ ಹೆಂಗ್ ನಡ್ಕೊಂಡು ಹೋಗ್ತಾರೆ, ಹೆಂಗ್ ತೆಳ್ಕೊಂಡು ಹೋಗ್ತಾರೆ, ಹೆಂಗ್ ಉರುಳ್ಕೊಂಡು ಹೋಗ್ತಾರೆ, ಹೋಗ್ತಾರೆ. ಕಣ್ಣು ಕೈಯೆಲ್ಲ ಇದೆ ತಾನೆ, ಹೋಗ್ತಾರೆ. ಮುಂದಿನ ಕರೆ. ನಮಸ್ಕಾರ.
ನೀವು ಫಸ್ಟ್ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಇಲ್ಲಿ ಮಾತಾಡೋರು ಇವಾಗ. ನಮಸ್ಕಾರ. ಹಾ, ಮಾತಾಡಿ ಈಗ. ಸರ್ ನಮಸ್ಕಾರ ಸರ್. ಹಾ ಹೇಳಿ. ನಮಸ್ಕಾರ. ಆಯ್ತು, ನಮಸ್ಕಾರ. 2 ಸತಿ ಆಯ್ತು, ಹೇಳಿ ಸರ್. ದೊಡ್ಡಬಾತಿ, ನಾವು ದಾವಣಗೆರೆ ತಾಲೂಕು ಸರ್, ರೈತರು ನಾವು. ವೆರಿ ಗುಡ್ ಸರ್. ಇದು ಸರ್ ಜಮೀನ್ ಬಗ್ಗೆ ಎಲ್ಲವೂ ಲಾಸ್ ಆಗ್ತಿದೆ ಸರ್ ಇದರಲ್ಲಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 to 241 ನಂಬರ್ ಹೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ ಸ್ವಾಮಿ. 9 ಸರ್. 9. ಎಷ್ಟು ಎಕರೆ ಇದೆ? ನಮ್ದು 1 ಎಕರೆ, 2 ಎಕರೆ ಇದೆ ಸರ್. ಟೋಟಲ್ 3 ಎಕರೆ ಇದೆ ಸರ್. ಓಕೆ, ನೋಡೋಣ. ಇಲ್ಲಿ ಕಸ್ಪಲಲ್ಲಿ ನೋಡ್ಬೇಕು. 4ನೇ ಮನೆ ಶನಿ ಬರ್ತಾ ಇದೆ, 8ನೇ ಮನೆ ಚಂದ್ರ. ಶನಿ ಫಸ್ಟ್ ನೋಡೋಣ. 4ನೇ ಮನೆ ಭೂಮಿಯಲ್ಲಿ ಏನ್ ಬೆಳೀತಾ ಇದಾರೆ ಅಂತ. ಕ್ಯಾಶ್ ಕ್ರಾಪ್ ಆಗ್ತಾ ಇದ್ದೀರಿ ನೀವು. 7ನೇ ಮನೆ ಅಂದ್ರೆ ಕ್ಯಾಶ್ ಕ್ರಾಪ್. ಇಮಿಡಿಯೇಟ್ ಆಗಿ ಏನ್ ಬೆಳಿತೀರಾ ಸರ್? ಭತ್ತ ಬೆಳಿತೀನಿ ಸರ್. ಅಡಿಕೆ ಹಾಕಿದ್ದೆ, ಅಡಿಕೆ ಎಲ್ಲ ಸುಳಿ ಬಿದ್ದು ಹಾಳಾಗ್ತದೆ ಸರ್. ಲಾಂಗ್ ಟರ್ಮ್ ಬರಲ್ಲ ನಿಮಗೆ. ಅಂದ್ರೆ ಈ ಭತ್ತ, ಈ ತರಕಾರಿ ಈ 3 ತಿಂಗಳು 6 ತಿಂಗಳು ಬರುತ್ತಲ್ಲ ಸರ್, ಅಷ್ಟೊಳಗೆ ಮಾಡ್ಬೇಕು ನೀವು. 7 ವರ್ಷ 8 ವರ್ಷ ಬರೋದಿಲ್ಲ. ಯಾಕಂದ್ರೆ ನಕ್ಷತ್ರ ಮತ್ತೆ ಸಬ್ಲಾಡ್ ಅಲ್ಲಿ ನಮಗೆ ಜಾಸ್ತಿ ಶನಿ ಕಾಂಬಿನೇಷನ್ ಬರಬೇಕು. ಮೇಲ್ಗಡೆ ಶನಿ ಕಾಂಬಿನೇಷನ್ ಬಂದಿದೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ನೀವು ಹಾಕಿದ್ರೆ ಅದಕ್ಕೆಲ್ಲ ನೀವು ನಿಲ್ಸಕ್ಕಾಗಲ್ಲ, ಮಾಡಕ್ಕಾಗಲ್ಲ. ತರಕಾರಿ ಲೆವೆಲ್ ಅಲ್ಲಿ ಅಥವಾ ನಿಮಗೆ ಶಾರ್ಟ್ ಕ್ರಾಪ್ಸ್ ಅಂತ ಕರೀತಾರೆ, ಆ ಶಾರ್ಟ್ ಕ್ರಾಪ್ಸ್ ಮಾತ್ರ ಬರುತ್ತೆ. ಕ್ಯಾಶ್ ಕ್ರಾಪ್ಸ್ ಅಂತ ನಾವು ಕರಿತೀವಿ. ಅದು 7th ಹೌಸ್ ಮತ್ತೆ 8th ಹೌಸ್ ಬಂದಿರೋದ್ರಿಂದ ಸ್ವಲ್ಪ ಅಕ್ಕಿ ದಾನ ಮಾಡಿ ದಯವಿಟ್ಟು 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಒಂದು ಮಂತ್ರ ಸಜೆಸ್ಟ್ ಮಾಡ್ತೀನಿ. ಓಂ ಅಂಗಾರಕಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಬದಲಾವಣೆ ಖಂಡಿತ ಕಾಣ್ತೀರಾ. ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಹಾಗೆ ನಕ್ಷತ್ರ ನಾಡಿ ಕಲಿತು ನೀವುಗಳು ಕಲಿಬೇಕು. ಈಗ ಲಾಸ್ ಅಂತೂ ಮಾಡ್ಕೋತಾರೆ. ದುಡ್ಡು 1,00,000 ಹೋಗ್ಲಿ, ಇಲ್ಲೊಂದು ಸ್ವಲ್ಪ ಸಣ್ಣ ದುಡ್ಡು ಯಾರು ಹಾಕಲ್ಲ. 100% ಹೇಳ್ತಾ ಇದೀನಿ ನಿಮಗೆಲ್ಲ. 1,00,000 ಹೋದ್ರೂ ಪರವಾಗಿಲ್ಲ ನಿಮಗೆ. ಅಲ್ಲಿ ಅದು ಬಿಸ್ನೆಸ್ ಅಲ್ಲಿ 1,00,000 ಹೋಗ್ಲಿ, ನಾವು ಅಗ್ರಿಕಲ್ಚರ್ 1,00,000 ಹೋಗ್ಲಿ ರೀ. ಇನ್ನೊಂದು ಯಾವ್ದೋ ಹೋಟ್ಲ್ ಹಾಕಿ 1,00,000 ಕಳಿತೀನಿ. ಕುರಿ ಸಾಕಣೆ ಮಾಡಿ 1,00,000 ಕಳಿತೀನಿ. ದಿನೇಶ್ ಗುರುಜಿ ಕ್ಲಾಸಿಗೆ ಮಾತ್ರ ಬರಲ್ಲ. ಸಣ್ಣ ಮೊತ್ತ ಅದನ್ನ ಬಂದ್ರೆ ಇವೆಲ್ಲ ಉಳಿತವೆ. ಇದೇ ಭಗವಂತ ನಿಮಗೆ ಕೊಡ್ತಕ್ಕಂಥ ಅದೃಷ್ಟ. ಉಳಿಸ್ಕೊಳ್ಳೋದಷ್ಟೇ. ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದೇ ಜ್ಯೋತಿಷ್ಯ. ಅದೃಷ್ಟನ ಇಲ್ಲದೆ ಇರೋ ಅದೃಷ್ಟನ ತಗೊಂಬರೋದು ಜ್ಯೋತಿಷ್ಯ ಅಲ್ಲ. ಇಲ್ಲದೆ ಇರ್ತಕ್ಕಂಥ ಅದೃಷ್ಟನ ತಗೊಂಬರೋದು ಜ್ಯೋತಿಷ್ಯ ಅಲ್ಲ. ವೀಕ್ಷಕರು ಎಲ್ಲ ದಯವಿಟ್ಟು 2 ಕಿವಿ ಇದೆ ಕೇಳಿ, ಮನ್ಸಿಗೆ ಹಾಕೊಳ್ಳಿ. ಮುಂದಿನ ವಾರ ಬನ್ನಿ, ಪ್ರಶ್ನಾಶಾಸ್ತ್ರ ಹಾಕಿ ಏನ್ ಬೆಳಿಬೇಕು ನೋಡ್ಕೊಳ್ಳಿ. ಎಲ್ಲಿ ನಿಮಗನ್ ಕಳಿಸ್ಬೇಕು ಕಳಿಸಿ. ಹಣೆ ಬರ ಬದಲಾಯಿಸಕ್ಕಾಗೋದಿಲ್ಲ. ಎಷ್ಟಿದೆ ನೋಡ್ಕೊಂಡು ಮುಂದೆ ಸಾಕ್ತಾ ಇರೋದೇ ಜೀವನ. ನೆಮ್ಮದಿಯಾಗಿರೋಣ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.